ನಮ್ಮ ಸರ್ ನನ್ನ ಹೆಸರು ಧನು ಅಂತ ಹೇಳ್ಬಿಟ್ಟು. ಸರ್ ರಾಷ್ಟ್ರದಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಸರ್ ನಿಮ್ಮ ಆಯ್ಕೆ ನನ್ನ ಆಯ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್, BJP. ಏನಕ್ಕೆ ಸರ್ ಬಿಜೆಪಿ ಸರ್ BJP ಬಂದಮೇಲೆ ಸುಮಾರು ಡೆವಲಪ್ಮೆಂಟ್ಸ್ ಆಗಿದೆ. ಮತ್ತು ಪ್ರಧಾನಿ ಇದ್ದರೆ ದೇಶ ಸುರಕ್ಷಿತವಾಗಿರ್ತದೆ. ಮತ್ತು ಇವಾಗ ಸುಮಾರು ಯೋಜನೆಗಳು ತಂದಿದ್ದಾರೆ. ಏನು ಪ್ರಧಾನಮಂತ್ರಿಗಳು ಉಜ್ವಲ ಯೋಜನೆ, ಆಯುಷ್ಮಾನ್ ಭಾರತ್ ಬಂದಿದ್ದಾರೆ, ಕಿಸಾನ್ ಸಮ್ಮಾನ್ ಯೋಜನೆ ಬಂದಿದೆ. ಸುಮಾರು ಯೋಜನೆಗಳಿಂದ ಸುಮಾರು ಜನಕ್ಕೆ ಅನುಕೂಲವಾಗಿದ್ದಾವೆ. ಈಗ ಆ ಥರ ಪ್ರಧಾನಿ ಇದ್ದಾಗ ನಮ್ಗೆ ಅನುಕೂಲ ಅಲ್ಲ ಸರ್. ಈಗ ದೇಶ ಎಷ್ಟು ಸುಭದ್ರವಾಗಿದೆ ಹೇಳಿ. ನಮ್ಮ ಕಡೆ ನೋಡಬೇಕು ಅಂತ ಹೇಳಿದ್ರೆ ಬೇರೆ ಕಂಟ್ರಿಗಳ್ಸ್ ಕೂಡ ನಮ್ಮನ್ನು ಆಲೋಚನೆ ಮಾಡುತ್ತೆ. ಮತ್ತು ಪ್ರಧಾನಮಂತ್ರಿಗಳು ಎಲ್ಲೋದ್ರೂ ನಮಗೆ ಒಂದು ಗೌರವ ಇದೆ. ಇಂಡಿಯಾ ಅನ್ನೋದು ಒಂದು ಗೌರವ ಇದೆ ಸರ್. ಇದ್ರ ಜೊತೆಗೆ ಎಕನಾಮಿಕ್ಸ್ ಬಗ್ಗೆ ಮಾತಾಡೋದಾಗಿದ್ರೆ 2014 ಮೊದಲು 10ನೇ ಸ್ಥಾನದಲ್ಲಿತ್ತು, ಈಗ 5ನೇ ಸ್ಥಾನಕ್ಕೆ ಬಂದಿದೆ. ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ ಜನ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಸರ್. ಈಗ ನಾವು ಏನು ಯಾವ ಪೊಸಿಷನಲ್ಲಿ ಇದ್ವಿ, ನಾವು ಇವಾಗ ಯಾವ ಪೊಸಿಷನಲ್ಲಿ ಇದ್ದೀವಿ ಅಂತ ಜನ ದಯವಿಟ್ಟು ಆಲೋಚನೆ ಮಾಡಬೇಕು. ಯಾಕೆ ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡ್ಕೋಬೇಕು, BJP ಆಯ್ಕೆ ಮಾಡ್ಕೋಬೇಕು? ದೇಶದಲ್ಲಿ ಒಂದು ಬಲಿಷ್ಠವಾದ ನಾಯಕ ಏನಕ್ಕೆ ಬೇಕು ಅಂತ ಹೇಳೋದಕ್ಕೆ ಇದಕ್ಕೆ. ನಾವು ಇವಾಗ ಏನು 5ನೇ ಸ್ಥಾನದಲ್ಲಿದ್ದೀವಿ. ಮುಂಬರುವ ದಿನಗಳಲ್ಲಿ ನಾವು 3ನೇ ಸ್ಥಾನಕ್ಕೆ ಬಂದರೂ ಆಶ್ಚರ್ಯ ಇಲ್ಲ, 3ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಬಂದರೂ ಆಶ್ಚರ್ಯ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಏನು ನಮ್ಮ BJP ಬೆಂಬಲಿಸಿ ಪ್ರಧಾನಮಂತ್ರಿಗೆ ಮತ ನೀಡಿ, ಅತಿ ಹೆಚ್ಚು ಮತ ನೀಡಿ ದೇಶ ಸುರಕ್ಷಿತವಾಗಿರೋಕ್ಕೆ ನಾವೆಲ್ಲ ಸಹಕರಿಸಬೇಕಂತ ಪ್ರತಿಯೊಬ್ಬ ವೋಟರಲ್ಲಿ ನಾನು ಮನವಿ ಮಾಡ್ತೀನಿ. ಸರ್ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಏನಾದರೂ ಆರಿಸಿ ಬಂದರೆ ನಿಮ್ಮ ಅಭಿಪ್ರಾಯ? ಸರ್ ದಯವಿಟ್ಟು ಇದನ್ನು ತಾವು ಜನಗಳು ಆಲೋಚನೆ ಮಾಡಬೇಕು. ರಾಹುಲ್ ಗಾಂಧಿ ಯಾಕೆ ಸರ್ ಪ್ರಧಾನಮಂತ್ರಿ ಆಗಬೇಕು ಹೇಳಿ? ಈಗ ನಮ್ಮ ದೇಶ ಏನರಲ್ಲಿ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು? ತಾವೇ ಹೇಳಿ. ಈಗ ಜನಗಳು ಏನಂತ ಹೇಳಿದ್ರೆ, ಈಗ ಕೆಲವು ಬಿಟ್ಟಿ ಭಾಗಗಳಿಂದ ಹೇಳ್ಬಿಟ್ಟು ಬಿದ್ದಿದ್ದಾರೆ ಅಷ್ಟೇ ಜನ. ತಾವು ದಯವಿಟ್ಟು ಮುಂದಿನ ಪೀಳಿಗೆಗಾಗಿ ತಾವು ಆಲೋಚನೆ ಮಾಡಿ ಮತ ಹಾಕಬೇಕು. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದು ಅವಶ್ಯಕತೆ ಇಲ್ಲ ಸರ್. ನಮಗೆ ಏನು ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೆ ಇದು. ಯಾಕಂತ ಹೇಳಿದ್ರೆ ಪ್ರಧಾನಮಂತ್ರಿ ಏನು ಅಂತ ಪ್ರತಿಯೊಬ್ಬ ಜನಗಳಿಗೂ ಗೊತ್ತೇ ಇದೆ. ಯಾಕೆ ರಾಹುಲ್ ಗಾಂಧಿ ಆಯ್ಕೆ ಬೇಕು ಅದು ಪ್ರಶ್ನೆನೇ ಬರೋದಿಲ್ಲ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ.